ಕಾಗವಾಡದಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕ ವಾಕ್ ಸಮರ ತಾರಕ್ಕೇರಿದೆ. ನಿನ್ನೆ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಹಾಲಿ ಶಾಸಕ ರಾಜು ಕಾಗೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹಾಗೂ ಕಳಪೆ ರಾಜಕಾರಣ ಎಂಬ ಮಾತನಾಡಿದ್ದರು. ಬರಗಾಲ ಭಾಗದಲ್ಲಿ ಇವಾಗ ನೋಡ್ತೀವಿ, ಕೆಲವು 5-6 ತಿಂಗಳಲ್ಲಿ 7-8 ಕೊಲೆ ಆಗಿಬಿಟ್ಟು ಈ ರಾಜಕೀಯ ತಿಂಡಿಯಲ್ಲಿ ಎಲ್ಲ ಅದು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ. 1 ರೂಪಾಯಿ ಕೂಡ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಲುವಾಗಿ ಆಗ್ತದಿಲ್ಲ. ಇನ್ನು ನಾವೇನು ಒಂದು ಸುಮಾರು 2.5-3 ಸಾವಿರ ಕೋಟಿ ರೂಪಾಯಿ ತಂದು ಇಲ್ಲಿ ಏನು ಕೆಲಸ ಮಾಡಿದ್ದೀವಿ. ಹೋಗು ಮುಂಚೆ ಸುಮಾರು 1,000 ಕೋಟಿ ಕೆಲಸದ ನಾವು ಟೆಂಡರ್ ಎಲ್ಲ ಚಾಲನೆ ಕೊಡಕ್ಕೆ ಕೊಟ್ಟಿದ್ದೀವಿ. ಆದ್ರೆ ಅವೆಲ್ಲ ಕೆಲಸ ಅಲ್ಲೇ ಬಿದ್ದವು, ಏನೂ ಕೆಲಸ ಆಗೋದು ತಯಾರಿಲ್ಲ. ಬರೀ ರಾಜಕಾರಣ ನಡೆದಿದೆ. ಈಗ ನಿನ್ನೆ ನಮ್ಮಲ್ಲಿ ಕೆಳೆಗಾಂವ್ ಬಸವೇಶ್ವರ ಯಾತ್ರೆ ಆ ಬೆಳಗಾವಿ ಏರಿಯಾದಲ್ಲಿ ಒಂದು ಸುಮಾರು 70,000 ಎಕರೆ ನೀರಾವರಿ ಆಗುವಂತ ಒಂದು ಸ್ಕೀಮ್ ನಾವೇನೋ ಒಂದು ಮೊನ್ನೆ 23 ಕ್ಯಾನ್ ನಾವು ಈ ಸೋತೀವಿ ಮತ್ತು ಮನೆಯಾಗ ಬಿಟ್ಟಿದ್ದೀವಿ. ಅದು ಅದೇ ಸ್ಥಿತಿಯಲ್ಲಿ ಇನ್ನೂ ಕೂಡ ಐತಿ. ಅದರಲ್ಲಿ ಏನೇನು ಮಾಡಿಲ್ಲ ನಾವು ಅಗ್ದಿ ಅದು ಪ್ರಾರಂಭ ಮಾಡೋ ಹಂತದಲ್ಲಿ ತಂದಿದ್ದಿತ್ತು. ಅದು ಒಂದು ಕೆಲವೊಂದು 4-8 ದಿವಸದಲ್ಲಿ ಆಗುತ್ತಿದ್ದು ಪ್ರಾರಂಭ. ಆದ್ರೆ ಅದು ಏನು ಬಿದ್ದೈತಿ ಅಲ್ಲೇ ಬಿದ್ದೈತಿ. ಜನ ಅವರ ಕಡೆ ನೋಡ್ಲಾಕತ್ತರು, ಕೆಲಸ ಮಾಡಕ್ಕೆ ಯಾರು ತಯಾರಿಲ್ಲ. ಬರೀ ಎಲ್ಲ ಕಡೆ ನಮ್ಮಲ್ಲಿ ಬರೀ ರಾಜಕಾರಣ ನಡೆದೈತಿ. ಮತ್ತು ಜನ ಎಲ್ಲ ನಮಗೆ ಎಲ್ಲ ಒಂದು ನಮ್ಮ ಮನಿ ಮನುಷ್ಯ ಇದ್ದಾಗ ನೀವು ನಮಗೇನು ಅಗ್ದಿ ನಮ್ಮ ಮನ್ಯಾಗ ಬಂದು ನಮ್ಮ ಅಗ್ದಿ ಹುಡುಗರಲ್ಲಿ ಶ್ರೀಮಂತರಲ್ಲಿ ಯಾರು ಬೇಕಾದ್ರೆ ಬಂದು ನಮ್ಮಲ್ಲಿ ಒಂದು ಕಪ್ ಚಹಾ ಕೊಡೋದು, ನಮ್ಮಲ್ಲಿ ನಮ್ಮ ಏನು ಸನ್ಮಾನ ಕೊಟ್ಟಿದ್ವಿ. ಆದರೂ ಕೂಡ ನಾವು ಕೆಲವು ಮಂದಿ ಮೋಸ ಮಾಡಿ ನಿಮ್ಗೆ ಹೋಗಿ ಹತ್ತಿಲ್ಲ, ನೀವು ಸೋಲಿಸಿದೆವು. ಈ ಮಾತ್ರ ಪಶ್ಚಾತ್ತಾಪ ಮಾಡಬಹುದು. ಇಂದು ಹಾಲಿ ಶಾಸಕ ರಾಜು ಕಾಗೆ ತಿರುಗೇಟು ನೀಡಿದ್ದು, ನನ್ನ ಬಗ್ಗೆ ಮಾತನಾಡಲು ಯೋಗ್ಯತೆ ಇಲ್ಲ, ಜನರು ತಮ್ಮನ್ನು ನಿರಾಕರಿಸಿದ್ದಾರೆ. ಬಸವೇಶ್ವರ ಏತ ನೀರಾವರಿಯಲ್ಲಿ ಹಲವು ಕಳಪೆ ಮಟ್ಟದ ಕಾಮಗಾರಿ ಹಾಗೂ ತಾಂತ್ರಿಕ ದೋಷಗಳಿಗೆ ನೀವೇ ಕಾರಣ. ರಾಜಕೀಯ ಪಾರದರ್ಶಕವಾಗಿರಲಿ, ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ. ನೀನು ನನ್ನ ಬಗ್ಗೆ ಮಾತನಾಡಬೇಡ, ಅಪ್ಪಿತಪ್ಪಿ ಮಾತನಾಡಿದರೆ ನಾನು ನಿನ್ನ ಬಟ್ಟೆ ಬಿಚ್ಚುವೆ ಎಂದು ಏಕವಚನದಲ್ಲಿಯೇ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದರು. ಅರಿವಿ ಬಿಚ್ಚುತ್ತೇನು, ನಿನ್ನ ಬಿಡಲ್ಲ, ನನ್ನ ತಂಟೆಗೆ ಬರಕ್ಕೆ ಹೋಗಬೇಡ. ನನ್ನ ತಂಟೆಗೆ ಬಂದಂದ್ರೆ ನಿನ್ನ ಬದಲಿ ಮಾಡಿ ಬದಲಿ ಮಾಡಿಸ್ತೇನೆ. ಸುಮ್ಮನೆ ಅವ್ರ ಬಗ್ಗೆ ಎಂದು ಮಾತಾಡಲಿಲ್ಲ. ನಾವು ವರ್ಷದಾಗ ಈ ವೇದಿಕೆಯಲ್ಲಿ ಒಂದು ಮಾತಾಡೋದು ಯಾವ ಮೂವಿಯಲ್ಲಿ ಅಲ್ಲಾಕರು ಯಾವ ಬದಲಿ ಎದುರು ಸಿದ್ಧ ಮಾಡಿ ತೋರಿಸಿದ್ರಂದ್ರೆ ಇವತ್ತು ರಾತ್ರಿ ನಾನು ಬೇಡ ಮದುವೆ ಆಗೋಗ್ಬಿಡುದಿಲ್ಲ. ಇವತ್ತು ಅವ್ರು ಹೇಳಿದ್ರು ಇದನ್ನು ಹೋಗಿ ಕೂಡಲೇ ಅವ್ರಿಗೆ ಮುಡಿಸ್ತಾರೆ. ಯಾಕೆ ಮುಡಿಸ್ತಾರೆ ನೀವು? ಬಾಳಾನಿ ಪತಿವ್ರತ, ಬಾಳಾನಿ ಹರಿಶ್ಚಂದ್ರ ಮೊಮ್ಮಗಲ್ಲ. ಕಾಟ ಯಾರು ಮಾಡಿದ್ರು? ತೂಕದಲ್ಲಿ ವ್ಯತ್ಯಾಸ ಯಾರು ಮಾಡಿದ್ರು? ಕಾಮಗಾರ ಒಂದು ದಿವಸ ಪಗಾರ ಕೊಡು ಬರ್ತಡೇ ಯಾರು ಮಾಡಿದ್ರು? ಸ್ವಾಮಿ ಒಂದು ದಿವಸದಲ್ಲಿ ನನ್ನ ಬರ್ತಡೇ. ಶಶಿಧರ್ ಕೊಕೊಟ್ನೂರು, RJ 32 ನ್ಯೂಸ್, ಚಿಕ್ಕೋಡಿ.